ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇಂದಿನ ಕೃಷಿ ಋಷಿ ಅಂಗಳದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಚಾಮರಾಜನಗರ ಜಿಲ್ಲೆಯ ಕೊಟ್ಟಂಬಳ್ಳಿ ಗ್ರಾಮದ ಶ್ರೀ ನಾಗೇಂದ್ರ ಸ್ವಾಮಿ ಅವರ ತೋಟದಲ್ಲಿದ್ದೇವೆ. ಇವರು ಮುಂಚೆ ಎಲ್ಲ ಸಾಂಪ್ರದಾಯಿಕ ಬೆಳೆಗಳಾದ ರಾಗಿ, ಭತ್ತ, ಜೋಳ ಮತ್ತು ಕಬ್ಬು ಈ ಥರ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದರು. ಆದರೆ ಇವರು ಚಾಮರಾಜನಗರ ಜಿಲ್ಲೆ ತಮಿಳುನಾಡು ಮತ್ತು ಕೇರಳ ಬಾರ್ಡ್ರಿಗೆ ಹತ್ರ ಇರೋದ್ರಿಂದ ಅಲ್ಲಿ ರೈತರು ಅರಿಶಿಣ ಮತ್ತು ಶುಂಠಿ ಇವುಗಳನ್ನೆಲ್ಲ ಬೆಳೀತಾ ಇದ್ದರು. ಅವರನ್ನು ನೋಡಿಕೊಂಡು ಇವರು ಕೂಡ ನಾವು ಕೂಡ ಅರಿಶಿಣ ಬೆಳಿಬೋದಲ್ಲ ಅಂತ ಅಂದ್ಕೊಂಡು ಇವರು ಕೂಡ ಅರಿಶಿಣವನ್ನು ಬೆಳೀತಾ ಇದ್ದಾರಂತೆ. ಅದು ಯಾವ ರೀತಿಯಾಗಿ ಬೆಳೀತಾ ಇದ್ದಾರೆ, ಅದ್ರ ಬೇಸಾಯ ಕ್ರಮಗಳು ಏನು ಅನ್ನೋದ್ರ ಬಗ್ಗೆ ಅವರನ್ನು ಕೇಳಿ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್ ನಾವು ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರಕ್ಕೆ ಹೋಗಿದ್ವಿ ಸರ್. ಅಲ್ಲಿರುವ ವಿಜ್ಞಾನಿಗಳು ನಿಮ್ಮ ಸಂಪರ್ಕ ಕೊಟ್ಟರು ಸರ್. ನೀವು ಒಂದು ಅದ್ಭುತವಾಗಿ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಾ ಅಂತ ಅವರು ಹೇಳ್ತಾ ಇದ್ರು ಸರ್. ಹಾಗಾಗಿ ನಾವು ಇಲ್ಲಿ ನಿಮ್ಮ ತೋಟಕ್ಕೆ ಬಂದು ನೋಡಿದಾಗ ನಮಗೆ ಅರಿಶಿಣ ಕಾಣ್ತು ಸರ್, ಅದ್ರ ಜೊತೆಗೆ ಬದನೆ ಕಾಣ್ತು, ಅದ್ರ ಜೊತೆಗೆ ಬಾಳೆ ಕಾಣ್ತು. ಈ ಕಂತಿನಲ್ಲಿ ಸರ್ ಬರೀ ಅರಿಶಿಣದ ಬಗ್ಗೆ ಅಷ್ಟೇ ಮಾತಾಡೋಣ ನಾವು. ಸರಿ ಸರ್. ಸರ್ ಮೊದಲನೇದಾಗಿ ಕೇಳೋದಾದ್ರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನು ಹೇಳ್ತೀರಾ? ನೀವು ಯಾವಾಗಿಂದ ಕೃಷಿ ಮಾಡ್ತಾ ಇದ್ದೀರಾ, ಹೇಗೆ? ಸರ್ ನನ್ನ ಹೆಸರು ಬಂದ್ಬಿಟ್ಟು ಎಂ ನಾಗೇಂದ್ರ ಸ್ವಾಮಿ ಅಂದ್ಬಿಟ್ಟು, ಕೋಟಂಬಳ್ಳಿ ಗ್ರಾಮ, ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ. ನಮಗೆ ಕೃಷಿ ಏನೋ ಹೊಸ್ತಲ್ಲ, ನಮ್ಮ ತಾತ ಮುತ್ತಾತನ ಕಾಲದಿಂದ ಮಾಡ್ಕೊಬಂದಿರೋದು, ಬಳುವಳಿಯಾಗಿ ಬಂದಿರತಕ್ಕಂಥ ಒಂದು ಕಸುಬು. ನಾನು ಓದಿರೋದು ಸೆಕೆಂಡ್ PUC ಮಾತ್ರ. ನಾವೇನು ಗೌರ್ಮೆಂಟ್ ಜಾಬ್ ಆವತ್ತಿನ ದಿವಸದಲ್ಲಿ ಸಿಗ್ತಾಯಿತ್ತು. ಆದರೆ ನಮ್ಮ ತಾತ ಮುತ್ತಾತವರು ಏನು ಕಳಿಸೋಕೆ ಹೋಗಲಿಲ್ಲ. ಹಂಗಾಗಿ ನಾವು ಕೃಷಿಲೇ ಮುಂದುವರ್ಕೊಂಡು ಬಂದ್ವಿ. ಆಗ ನಮ್ಮ ತಾತನ ಕಾಲದಲ್ಲೆಲ್ಲ ಇದೆಲ್ಲ ಬಂದು ಡ್ರೈ ಲ್ಯಾಂಡ್ ಸರ್, ಮಳೆ ಆಶ್ರಿತ ಭೂಮಿಗಳಾಗಿತ್ತು. ಇನ್ನೂ ಕೆಳಗಡೆ ಜಮೀನು ಒಂದು ಐತೆ ಸರ್, ಅಲ್ಲೂ 1 ಎಕರೆ ಅಲ್ಲೇ ಬೋರ್ವೆಲ್ ಇದೆ. ಅದು ಕೆರೆ ಇದೆ ಸರ್ ನಮ್ಮ ಇಲ್ಲಿ ಊರ ಪಕ್ಕದಲ್ಲಿ. 234 ಎಕರೆ ಕೆರೆ ಇದೆ ಸರ್. ಅದು ಒಂದು ಬಾರಿ ತುಂಬಿದ್ರೆ ಮುಂಗಾರು ಬೆಳೆ, ಬೇಸಿಗೆ ಬೆಳೆ 2 ಬೆಳೆಗೆ ನೀರು ಸಾಕಾಗುವಷ್ಟು ಸ್ಟೋರೇಜ್ ಕೆಪಾಸಿಟಿ ಆ ಕೆರೆಗೆ ಇದೆ ಸರ್. 534 ಎಕರೆಗೆ ಅದು ನೀರಾವರಿ ಒದಗಿಸ್ಕೊಡ್ತೈತೆ ಸರ್. ಅಂದರೆ ಒಂದ್ಸಲ ನಿಮಗೆ ಆ ಕೆರೆ ತುಂಬಿದ್ರೆ 4-5 ವರ್ಷ ಬರಗಾಲ ಬಿದ್ದರೆ ಏನು ಟೆನ್ಷನ್? ಬರಗಾಲ ಬಂದರೂ ಏನು ತೊಂದರೆ ಇಲ್ಲ ಸರ್. ಬೋರ್ವೆಲ್ಗಳೆಲ್ಲ ರೀಚಾರ್ಜ್ ಆಗಿ ಇರ್ತವೆ ಸರ್. ಹಾಂ ಸರ್. ಅಂದರೆ ನಿಮ್ಗೆ ಈ ಬೇಸಿಗೆಯಲ್ಲಂತೂ ಏನೂ ತೊಂದರೆ ಆಗಿಲ್ಲ? ಏನೂ ತೊಂದರೆ ಆಗಿಲ್ಲ ಸರ್. ಇವಾಗ 2 ವರ್ಷದಲ್ಲಿ ತುಂಬ ಮಳೆಯಾಗಿ ಇನ್ನು ಕಳೆದ 6 ತಿಂಗಳ ತನಕ ಕೆರೆಯಲ್ಲಿ ನೀರು ತುಂಬಿತ್ತು. ನಮಗೆ ಈಗಲೂ ಅಂತರ್ಜಲ ಏನು ತೊಂದರೆ ಇಲ್ಲದೆ ಈಗಲೂ ಬರೀ 50 ಅಡಿ 60 ಅಡಿ ಮಟ್ಟದಲ್ಲಿ ನಮಗೆ ಬೋರ್ವೆಲ್ನಲ್ಲಿ ನೀರು ಸಿಗುತ್ತೆ. ಸರ್, ಈಗ ಮೊದಲು ಯಾವ ಬೆಳೆಗಳನ್ನು ನೀವು ಮಾಡ್ತಾ ಇದ್ರಿ ಈ ಭೂಮಿಯಲ್ಲಿ? ಈ ಕಾಲದಲ್ಲಿ ಏನು ಬೆಳೆ ಇತ್ತು ಆವಾಗೆಲ್ಲ ಸರ್? ನಾನು ಇದೆಲ್ಲ ಮಳೆ ಆಶ್ರಿತ ಭೂಮಿ ಅಂತ ಹೇಳಿದ್ನಲ್ಲ ಸರ್. ಇವಾಗ ಮುಂಗಾರಿನಲ್ಲಿ ನಮಗೆ ಈ ನಮ್ಮ ಚಾಮರಾಜನಗರ ಜಿಲ್ಲೆ ಬಂದು ಒಂದು ಗಡಿ ಜಿಲ್ಲೆ, ಈ ಕಡೆ ಕೇರಳ ಮತ್ತು ಈ ಕಡೆ ತಮಿಳುನಾಡು. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಬೆಟ್ಟಗುಡ್ಡಗಳು, ಅರಣ್ಯ ಪ್ರದೇಶ ಸ್ವಲ್ಪ ಜಾಸ್ತಿ ಇದೆ ಸರ್. ಹಂಗಾಗಿ ನಮಗೆ ಏಪ್ರಿಲ್ ಪ್ರಾರಂಭದಲ್ಲಿ ನಮ್ಗೆ ಪೂರ್ವ ಮುಂಗಾರು ಮಳೆ ಬರುತ್ತೆ ಸರ್. ಆ ಪೂರ್ವ ಮುಂಗಾರು ಮಳೆಗೆ ಆವಾಗಿಂದ ನಮ್ಮ ತಾತನ ಕಾಲದಲ್ಲೆಲ್ಲ ಇದಕ್ಕೆ ಹೆಸರು, ಉದ್ದು, ಅಲಸಂದೆ, ಎಳ್ಳು, ಸೂರ್ಯಕಾಂತಿ, ಜೋಳ, ಯಾವುದು ಮುಸ್ಕಿನ ಜೋಳ ಅಲ್ಲ ಸರ್, ಬಿಳಿ ಜೋಳ. ಇವಾಗ ನಾವು ಉತ್ತರ ಕರ್ನಾಟಕ ಸೈಡ್ ಬೆಳೀತಾರಲ್ಲ ರೊಟ್ಟಿ ಜೋಳ ಸರ್, ಅದನ್ನು ಬೆಳೀತಾ ಇದ್ರು. ಅದಾದಮೇಲೆ ಪೂರ್ವ ಮುಂಗಾರು ಬೆಳೆ ಹಾಕಿದಾಗ ಆ ಬೆಳೆ ತಗೊಂಡಾದ್ಮೇಲೆ ಮತ್ತೆ ತಡವಾದ ಮುಂಗಾರು ಅಥವಾ ಹಿಂಗಾರು ಬೆಳೆಗೆ ರಾಗಿ ಮತ್ತು ಅದರ ಜೊತೆಗೆ ಅಕಡಿ ಪದ್ಧತಿಲಿ ಅವರೆ ಬಾರ್ಡರ್ ಕ್ರಾಪ್ ಆಗಿ ಮೇವು ಆಗಬೇಕು, ಮತ್ತು ರೋಗನೂ ತಡಿಬೇಕು, ಜೊತೆಗೆ ದನಗಳಿಗೆ ಮೇವು ಮುಂದಿನ ಬೀಜಕ್ಕೂ ಆಗಬೇಕು ಅಂದ್ಬಿಟ್ಟು ಬಾರ್ಡರ್ ಕ್ರಾಪ್ ಆಗಿ ಮೆಕ್ಕೆಜೋಳ ಅಂದ್ಬಿಟ್ಟು ಕೆಂಪು ಕಲರ್ ಬರುತ್ತೆ, ಹೆಚ್ಚು ಕಡಿಮೆ 15 ಅಡಿ ಎತ್ತರ ಬರ್ತಿದೆ ಸರ್. ಈ ನೇಪಿಯರ್ ಗ್ರಾಸ್ ಥರ? ಇಲ್ಲ ಸರ್, ಅದು ಮಕರ ಜೋಳ ಅಂತ ಕೆಂಪು ಜೋಳ ಸರ್. ಕೆಂಪು ಜೋಳ ಅದು ಬಾರ್ಡರ್ ಕ್ರಾಪ್ ಆಗಿ ಹಾಕತ್ತಿರು ಸರ್ ಅಷ್ಟೇ. ಅದು ಹುಚ್ಚಳು ಇವೆಲ್ಲ ಹಾಕತ್ತಿದ್ರು ಸರ್. ಕೊನೆ ಹಿಂಗಾರಲ್ಲಿ ನಮ್ಮ ಏರಿಯಾ ಬಂದು ಕಪ್ಪು ಮಣ್ಣಾಗಿರೋದ್ರಿಂದ ಹಸಿ ಕಡಲೆ
ಕೊತ್ತಂಬರಿಗೆ ಫೇಮಸ್ ಆದ ಮಣ್ಣು. ಓಕೆ. ಕೊನೆ ಲಾಸ್ಟ್ ಮಳೆ ಇನ್ನೊಂದು ಮಳೆ ಅದೇ ಅಂತಂದಾಗ ಭೂಮಿ ಸಿದ್ಧತೆ ಮಾಡ್ಕೊಂಡು ನಾವು ಹಸಿ ಕಡಲೆ ಮತ್ತು ಕೊತ್ತಂಬರಿ ಧನಿಯನ್ನ ಬಿತ್ತನೆ ಮಾಡಿಬಿಟ್ರೆ ಸರ್, ಅಲ್ಲಿಂದ ಚಳಿ ಸ್ಟಾರ್ಟ್ ಆಗ್ಬಿಡ್ತದೆ. ಚಳಿಗೆ ನಮಗೆ ಫಸಲು ಗ್ಯಾರಂಟಿ ಸರ್. ಚಳಿಯಲ್ಲಿ ಫಸಲು ಬರುತ್ತೆ. ಮುಂಗಾರಿಗಿಂತ ಹಿಂಗಾರಿನಲ್ಲಿ ಬೆಳ್ತಕ್ಕಂಥ ಹಸಿ ಕಡಲೆ ಮತ್ತು ಧನಿಯಾ ನಮಗೆ ಗ್ಯಾರಂಟಿ ಬರ್ತಾಯಿತ್ತು ಸರ್. ಇದಕ್ಕೆ ಕೆಲವು ಮಧ್ಯ ಬರೀ ಪೂರ್ವ ಮುಂಗಾರು ಮಳೆಗೆ ಆಗ್ತಾಗ ಸ್ವಲ್ಪ ಮಳೆ ಮಧ್ಯದಲ್ಲಿ ಕೈ ಕೊಟ್ಟರು ಸ್ವಲ್ಪ ಬೆಳೆ ಲಾಸ್ ಆಗ್ತಾಯಿತ್ತು. ಆದರೆ ಹಿಂಗಾರು ಬೆಳೆ ಹಂಗೆ ಆಗ್ತಿರ್ಲಿಲ್ಲ. ಪಕ್ಕ ಹಿಂಗಾರು ಬೆಳೆ. ಎಲ್ಲಕ್ಕಿಂತ ಮುಖ್ಯವಾಗಿ ರೇಷ್ಮೆ. ನಮ್ಮ ಚಾಮರಾಜನಗರ ಜಿಲ್ಲೆ ಅಂತಂದ್ರೆ ರೇಷ್ಮೆ ಇತ್ತು. ಅಂದ್ರೆ ಮಿಶ್ರತಳಿ ಸಣ್ಣಗೂಡು ಸಣ್ಣ ಬಿತ್ತನೆ ದಿನ ಕಳೆದಂತೆ ಅದು ಸ್ವಲ್ಪ ನಮ್ಮ ಜಿಲ್ಲೆ ಒಳಗೆ ಸ್ವಲ್ಪ ನಶಿಸಿ ಹೋಯ್ತು ಸರ್. ಹಾಗೆ ಮಳೆ ಆಶ್ರಯ ಮಳೆ ದಿನ ಕಳೆದಂತೆ ಮಳೆಗಳು ಕಡಿಮೆ ಆಯಿತು, ಮಳೆ ಬೀಳೋದು. ಹಂಗೆ ಪ್ರತಿಯೊಬ್ಬರು ಬೋರ್ವೆಲ್ಗೆ ಮೊರೆ ಹೋದರು. ಆ ಬೋರ್ವೆಲ್ ಮೊರೆ ಹೋದಾಗ ಇಲ್ಲಿ ನಾವು ಕಬ್ಬು ಯಥೇಚ್ಛವಾಗಿ ಇವಾಗ ಅಂದರೆ ಮೊದಲು ಸಂಪ್ರದಾಯ ಬಿಟ್ಟು ಬಂದಿದ್ದೆ ಕಬ್ಬು ಆದಮೇಲೆ ಇವಾಗ ಬಾಳೆ, ಅರಿಶಿನ, ಈರುಳ್ಳಿ, ತರಕಾರಿ ಆದಂಥ ಬದನೆ ಇಂಥವೆಲ್ಲ ಬೆಳೀತಾ ಇದೆ ಸರ್. ಆ ಕಡೆ ಕೆರೆ ಬೆಳ್ಟ್ಲೆಲ್ಲ 2 ಬಾರಿನೂ ಭತ್ತ ಆಗ್ತಿತ್ತು. ಕೆಲವರು ನೀರು ಶಾರ್ಟೇಜ್ ಆಗುತ್ತೆ ಅಂದ್ಬಿಟ್ಟು ಬೇಸಿಗೆ ಬೆಳಗ್ಗೆ ರಾಗಿ ಅಥವಾ ಜೋಳ ಹಾಕತ್ತಿದ್ರು. ಕೆಳಗಡೆ ಹಳ್ಳ ಪ್ರದೇಶದಾಗ ಜಮೀನವರೆಲ್ಲ 2 ಫಸಲು ಭತ್ತ ಹಾಕತ್ತಾರೆ. ಈಗ ನೀವು ಕಬ್ಬು ಹಾಕ್ತೀನಿ ಅಂತ ಹೇಳಿದ್ರಲ್ಲ ಸರ್, ಅದು ಏನು ಬೀಜ ಫ್ಯಾಕ್ಟ್ರಿದವರೇ ಕೊಟ್ಟಿದ್ದೆ ಹಾಕ್ತೀರಾ ಅಥವಾ ಹೆಂಗೆ? ಮೊದಲೆಲ್ಲ ನಮ್ಮ ಇಲ್ಲಿ ಲೋಕಲ್ ಆಗಿ ಸಿಕ್ತಂಥ ಬೀಜ ತಗೊಂಡೆ ನಾಟಿ ಮಾಡ್ಕೊತಾ ಇದ್ರಿ ಸರ್. ಈಗ ವಿಜ್ಞಾನ ಮುಂದುವರಿತು. ನಾವು ರೈತ ಸಂಪರ್ಕಕ್ಕೆ ಭೇಟಿ ಕೊಟ್ಟಾಗ ಹೆಚ್ಚು ಹೊಸ ತಳಿಗಳ ಬಗ್ಗೆ, ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳ ಬಗ್ಗೆ ಎಲ್ಲ ನಮ್ಗೆ ಅನುಭವ ಸಿಕ್ತು. ಹಂಗಾಗಿ ಹೊಸ ತಳಿಗಳ ಬಗ್ಗೆ ಹೋಗಿ ನಾವು VC ಪರಮಾಂಡ್ಯದಿಂದ ಅಥವಾ ಫ್ಯಾಕ್ಟ್ರಿಯವ್ರ ಮುಖಾಂತರನ ಹೊಸ ತಳಿಗಳ ತಗೊಂಡು ಹಾಕ್ತಾ ಇದೀವಿ ಸರ್. ಲಾಸ್ಟ್ ಟೈಮ್ ಈಗ ಕಳೆದ 5 ವರ್ಷದ ಹಿಂದೆ ಕೆಂಪು ಕಬ್ಬು ಅಂತ ಬರ್ತಾಯಿತ್ತು. COVC 86-032 ಅಂದ್ಬಿಟ್ಟು ಆ ತಳಿ ಆಗ್ತಾಯಿತ್ತು. ಈಗ 5 ವರ್ಷದಿಂದ ಈಚೆಗೆ VCF 517 ಅಂದ್ಬಿಟ್ಟಮ್ಮ ಈಗ ನಮ್ಮದು ಅಲ್ಲಿ ಐತೆ ಕಬ್ಬು ಹಾಕಿದ್ವಿ VCF 517. ಈಗ ಯಥೇಚ್ಛವಾಗಿರೋದೇ VCF 517. ಅಂದರೆ ಹಳೇದು ಕೆಂಪು ಕಬ್ಬು ಇಲ್ಲ, ಅದಕ್ಕಿಂತ ಮುಂಚೆ ಮಯೂರ ಅಂದ್ಬಿಟ್ಟು ಬಿಳಿ ಕಬ್ಬಿತ್ತು ಸರ್. ಕೆಂಪು ಕಬ್ಬು ಬರೋಕ್ಕೂ ಮುಂಚಿತವಾಗಿ ಮಯೂರ ಅಂದ್ಬಿಟ್ಟು ಹಳೆ ನಾಟಿ ತಳಿ ಇತ್ತು ಬಿಳಿ ಕಬ್ಬು. ಅದು ಕೆಲವು ಪ್ರದೇಶಗಳಲ್ಲಿ ನಮ್ಮಲ್ಲಿ ಇಬ್ಬರತ್ರ ಇನ್ನೂ ಅದೇ ಸಂಪೂರ್ಣವಾಗಿ ಏನದು ನಶಿಸಿ ಹೋಗಿಲ್ಲ. ಅಂದರೆ ಒಂದು ಮಯೂರು ಅದು ಬಿಟ್ಟರೆ COVC ಸೀರೀಸ್ಗಳನ್ನು ಈಗ ಜಾಸ್ತಿ ಇದೆ. ಹೌದು ಸರ್. ಓಕೆ ಸರ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ.
ಈಗ ಅರಿಶಿಣಕ್ಕೆ ಬರೋದಾದ್ರೆ ಸರ್, ಈಗ ಹಾಂ ಸರ್. ಇದು ಅರಿಶಿಣ ಹಾಕಕ್ಕೆ ನಿಮಗೆ ಮೊದಲನೇ ಬಾರಿ ಹೆಂಗೆ ಐಡಿಯಾ ಬಂತು? ಅಂದರೆ ಇಲ್ಲಿ ಈ ಬೆಳೆ ಪರಿಸ್ಥಿತಿ ಇದೆಯಾ, ಇಲ್ಲೇ ಜಾಸ್ತಿ ಇದೆಯಾ, ಹೇಗೆ ಇದು ಅರಿಶಿಣ? ಇಲ್ಲ ಸರ್, ಇದು ಮೊದಲೆಲ್ಲ ಇದ್ದಿದ್ದು ತಮಿಳ್ನಾಡು ಸರ್. ಹಾಂ, ಅರಿಶಿಣ ಜಾಸ್ತಿ ಅರಿಶಿಣ ಬೆಳೀತಿದ್ದು. ಹಾಂ, ಮಾರ್ಕೆಟ್ ಇದ್ದಿದ್ದು ತಮಿಳ್ನಾಡೆ. ಆ ಸಂದರ್ಭದಲ್ಲಿ ಗುಂಡ್ಲುಪೇಟೆ ಭಾಗದಲ್ಲಿ ಅರಿಶಿಣ ಬೆಳೀತಾ ಇದ್ರು ಸರ್. ಓಕೆ. ನೀರಾವರಿ ಪ್ರದೇಶದ ಪಂಪ್ ಸೆಟ್ ಇರ್ತಕ್ಕಂಥ ರೈತರು. ಇವಾಗ ಒಬ್ರಿಗೊಬ್ರು ಸಂಪರ್ಕ ಜಾಸ್ತಿ ಆದಾಗ ಒಬ್ಬರು ನೋಡಿ ನಾವು ನಮ್ಮ ಮಣ್ಣು ಯಾಕೆ ಬೆಳಿಬಾರ್ದು, ಟ್ರೈ ಮಾಡಿ ನೋಡೋಣ ಅಂದ್ಬಿಟ್ಟು ಒಬ್ರು ಹಾಕಿದ್ರು, ಇಬ್ರು ಹಾಕಿದ್ರು. ಹಂಗೆ ನಮ್ಮ ಮಣ್ಣಿಗೆ ಸೂಟಬಲ್ಲು ಅಂದ್ಬಿಟ್ಟು ಏನು ಮಾಡಿದ್ರು, ಇವಾಗ ನಮ್ಮ ಏರಿಯಾದಲ್ಲೂ ಸಾಕಷ್ಟು ರೈತರು ಹಾಕ್ತಾ ಇದೀವಿ. ನಾವು ಈಗ ಹೆಚ್ಚು ಕಡಿಮೆ ಒಂದು 15 ವರ್ಷದಿಂದನೂ ಹಾಕ್ತಾ ಇದೀವಿ ಸರ್. ಇದು ಒಳ್ಳೆ ಶುಂಠಿ ಕತೆ ಆದಂಗೆ ಆಯ್ತು ಸರ್. ಹೌದು ಈಗ HD ಕೋಟೆಯಿಂದ ಮನವಳ್ಳಿವರೆಗೂ ಕೇರಳದವರು ಕೋಆರ್ಡಿನೇಟ್ ಜೊತೆ ಎಲ್ಲ ಕಡೆ ಶುಂಠಿ ಹಾಕ್ತಾ ಇದ್ದಾರೆ. ಇವಾಗ ನಾನು ಟ್ರಯಲ್ಗೆ ಒಂದೆರಡು ಸಾಲ್ಗೆ ಹಾಕಿದ್ದೀನಿ ಸರ್. ಇವಾಗ ಇನ್ನೂ ಪೈರು ಬಂದಿಲ್ಲ ಸರ್. ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ದೀನಿ. ಈಗೆಲ್ಲ HD ಕೋಟೆ ಮೈಸೂರು ಭಾಗದಲ್ಲೆಲ್ಲ ಅಂದ್ರೆ ಕೇರಳದಿಂದ ಅಲ್ಲಿ ರೈತರು ಬಂದು ಅವರೇ ಬಂದು ಇಲ್ಲಿ ಮಾಡಿ ತೋರ್ಸಾದ್ಮೇಲೆ ಇವಾಗ ಸ್ವಂತಕ್ಕೆ ರೈತರೇ ಮಾಡ್ಕೊಳತ್ತಾರ. ಕರ್ನಾಟಕ ರೈತರು ಮಾಡ್ಕೊಂತ ಇದ್ದಾರೆ ಸರ್. ಹಂಗೆ ಇದು ಒಂದು 15 ವರ್ಷ 20 ವರ್ಷದಿಂದ ಅರಿಶಿಣನೂ ಹಿಂಗೆ ಆಗಿತ್ತು. ಇದು ಹಂಗೆ ಆಗಿರೋದು. ಹಾಂ ಸರ್. ಆವಾಗ ಸ್ಟಾರ್ಟಿಂಗಲ್ಲಿ ನಾವು ಇದ್ರ ಬಗ್ಗೆ ತಳಿ ಯಾವುದು ಏನು ನಮ್ಗೇನು ಗೊತ್ತಿರಲಿಲ್ಲ. ಇಲ್ಲಿ ಪಕ್ಕದವರಿಂದ ನೆಂಟ್ರ ಹತ್ರ ಪರಿಚಯದವ್ರ ಹತ್ರದಿಂದ ಸ್ಥಳೀಯವಾಗಿ ಯಾವ ಸಿಗುತ್ತೆ ಆ ಒಂದು ತಳಿ ತಗೊಂಡು ಆಗ್ತಾ ಇದ್ದು. ಇತ್ತೀಚೆಗೆ ನಾವು KVKಗೆ ಚಾಮರಾಜನಗರ KVKಗೆ ಭೇಟಿ ಕೊಟ್ಟಾಗ ಇದು ಬರ್ತಕ್ಕಂಥ ತಳಿಗಳು, ಇದರ ಇಳುವರಿ ಬಗ್ಗೆ, ಇದಕ್ಕೆ ಬರ್ತಕ್ಕಂಥ